ಚಿರೋಟಿ ಪೇಣಿ ಅಂತ ಇವೆರಡು ಅವಾಗಲೇ ರೆಕಾರ್ಡ್ ಆಗಿರ್ಲಿಲ್ಲ. ಇದು ಮಾಡ್ತಾ ಇದ್ದಾರೆ. ಇದು 70 ರೂಪಾಯಿ. ಇದು ಹಾಕಿದ್ರೆ ಒಂದು ಹಾಕೋದು 70 ರೂಪಾಯಿಗೆ. ಇದು ಒಂದು ಯಾವ್ದು ಒಂದು ಹಾಕಿದ್ರು ಇದಕ್ಕೆ ಇಲ್ಲಿ ಕಾಯ್ತಾ ಇರೋ ಬಾದಾಮಿ ಹಾಲು ಹಾಕೊಡ್ತಾರೆ. ಅದು 70 ರೂಪಾಯಿ. ಬರೀ ಬಾದಾಮಿ ಹಾಲು ಕುಡಿದ್ರೆ ನಿಮ್ಗೆ 45 ರೂಪಾಯಿ ಅಲ್ವಾ? ಓಕೆ, ನಿಮ್ಮ ಹೆಸರು? ಹನುಮಾನ್. ನೀವೇ ಮಾಡೋದಾ? ಹನುಮಾನ್ ಅವ್ರ ಹತ್ರ ನೀವು ಬಾದಾಮಿ ಹಾಲು ಚಿರೋಟಿ ತಿನ್ಬೋದು. ಓಕೆ. ಇದು ಬೇಳೆ ದೋಸೆ. ಬೇಳೆ ದೋಸೆ ಎಷ್ಟು? ಅಲ್ಲಿ ಬೇಳೆ ಇದೆ, ಇಲ್ಲಿ ತುಪ್ಪ ಇದೆ, ಖಾಲಿ. ಇದೇನ್ ದೋಸೆ ಇದು? ಅದೇನದು? ಬೆಣ್ಣೆ ಮಸಾಲೆ ಪುಡಿ ಹಾಕಿದಾರೆ ಅದಕ್ಕೆ. ಎಲ್ಲ ಇದ್ರಲ್ಲಿ ಅವಳೆ ಬೇರೆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಆಮೇಲೆ ಹಿಂಗ್ ಮಾಡಿ ಕೊಡ್ತಾರೆ. ಬೇಳೆ ಐಟಮ್. ಕೋಲಾರಿಂದ ಇಲ್ಲಿ ಬಂದಿದ್ರಿ? ಆವಾಗ್ಲೇ ಇಲ್ಲಿಂದ ಹೋಗಿದ್ವಿ, ಮತ್ತೆ ಇಲ್ಲಿಗೆ ಬಂದಿದೀವಿ ಇವಾಗ. ಇದು ಮೋಮೋಸ್, ಗೋಬಿ ಇದೆ, ಗೋಬಿ ಮಂಚೂರಿಯನ್, ನೂಡಲ್ಸ್, ಪನ್ನೀರ್, ಪೊಟ್ಯಾಟೊ, ಮಶ್ರೂಮ್, ಬೇಬಿ ಕಾರ್ನ್, ಹರಬರ ಕಬಾಬ್, ಪನ್ನೀರ್ ವೆರೈಟೀಸ್ ಸಿಕ್ಕಾಪಟ್ಟೆ ಇದೆ. ಸ್ಯಾಂಡ್ವಿಚ್, ಇದೇನಿದು ಗ್ರಿಲ್ ಬ್ರೆಡ್ ಅಂತೆ, ಚೀಸ್ ಹಾಟ್ ಡಾಗ್ ಇದೆ, ಮಸಾಲಾ ಪಾಸ್ತಾ, ವೈಟ್ ಪಾಸ್ತಾ, ಪಿಜ್ಜಾ, ಇದೇನಿದು ಮಶ್ರೂಮ್ ಕುಲ್ಫಿ, ಮಟ್ಕಾ ಪಿಜ್ಜಾ ಅಂತ ಇವೆಲ್ಲಾನು ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ ಇವ್ರ ಹತ್ರ. ಹಿಂಗೆ ಇನ್ನ ಮುಂದೆ ಹೋಗೋಣ. ಇಲ್ಲಿ ಕ್ಲೋಸ್ ಇದೆ, ಹಿಂದಕ್ಕೆ ಹೋಗೋಣ ನಡಿ. ಇವ್ರ ಹತ್ರ ಎಷ್ಟು ವೆರೈಟಿ ಇದೆ ಅಂದ್ರೆ ನನಗಂತೂ ಹೇಳಕ್ಕಾಗಲ್ಲ, ನೀವು ಎಣಿಸ್ಕೊಳ್ಳಿ. ಇಷ್ಟೊಂದು ಫೋಟೋಗಳು ಹಾಕಿಕ್ಕಿದ್ದಾರೆ ಅಂದ್ರೆ ಎಷ್ಟು ವೆರೈಟಿ ಸಿಗುತ್ತೆ ಅಂತ ಅರ್ಥ ಇವ್ರ ಹತ್ರ. ಮತ್ತೆ ಅದೇ ಅಂಗಡಿಗೆ ಬಂದ್ವಿ. ಹೋಳಿಗೆ ರೆಡಿ ಇದೆ, ಹೋಳಿಗೆ ತಿನ್ನಿ. ಹಿಂಗೆ ಸಜ್ಜನರಾವ್ ಸರ್ಕಲ್ ಬಂದ್ರೆ ಇಲ್ಲಿ ದೇವಸ್ಥಾನ ಇದೆ. ಇಲ್ಲಿಂದ ನಾವ್ ಹಿಂಗೆ ಇವಾಗ ಲೆಫ್ಟ್ಗೆ ಹೋಗ್ಬೇಕು. ಕೈ ಬಿಡ್ರಿ, ನನ್ಗೆ ವಿಡಿಯೋ ಮಾಡಕ್ ಬೇಕಲ್ಲ, ಕೈ ಬಿಡ್ರಿ. ಇಲ್ಲಿಂದ ಲೆಫ್ಟ್ಗೆ ಹೋಗ್ಬೇಕು, ಹಿಂಗೆ ಲೆಫ್ಟ್ಗೆ ಹೋಗುವ. ಇಲ್ಲಿ ಇದೇ ಸಜ್ಜನರಾವ್ ಸರ್ಕಲ್. ಹಿಂಗಿಂದ ನಾವು ಸ್ಟ್ರೈಟ್ ಆಗಿ ಹಿಂಗೆ ಲೆಫ್ಟ್ಗೆ ಹೋದ್ರೆ ಸೀದಾ ಅವರೆಕಾಳು ಮೇಳ ನಡೀತಾ ಇದೆಯಲ್ಲ ಅಲ್ಲಿಗೆ ಹೋಗುತ್ತಂತೆ. ದೇವಾಲಯ ಇನ್ನು ಏನೋ ಕೆಲಸ ನಡೀತಾ ಇದೆ. ನಾವ್ ಹಿಂಗೆ ಸ್ಟ್ರೈಟ್ ಆಗಿ ಹೋದ್ರೆ ಮೇಳಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದಾರೆ. ಮನೆ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ಹಿಂಗೆ ಸ್ಟ್ರೈಟ್ ಆಗಿ ಹಳೆ ಬೆಂಗಳೂರು ಅಂದ್ರೆ ಹಿಂಗೆ ಗ್ರೀನ್ ಸಿಟಿ ಅಂತ ಕರೆಯೋದು ಇದಕ್ಕೇನೆ. ಯಾಕೆಂದ್ರೆ ಹಳೆ ಬೆಂಗಳೂರು ಏನಿದೆ ಅವು ತುಂಬಾ ಮರಗಳಿಂದ ಕೂಡಿದಾವೆ, ಕಣ್ಣುವಾದ ಗಾಳಿ, ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಈ ಹೊಸ ಬೆಂಗಳೂರು ಏನಿದೆ ಅದೆಲ್ಲ ಮರಗಳಿಲ್ಲ, ಏನಿಲ್ಲ, ಬಯಲು ಸೀಮೆ. ಇದು ನೋಡಿ, ಇದೆಲ್ಲ ಹಳೆ ಬೆಂಗಳೂರು, ಇದು ನಿಜವಾದ ಬೆಂಗಳೂರು. ಇದು ಎಷ್ಟು ಮರಗಳಿದಾವೆ, ಎಲ್ಲಾ ಕಡೆ ಮರಗಳು. ಅದೇ ಹೊಸ ಬೆಂಗಳೂರಲ್ಲಿ ಹೋದ್ರೆ ಒಂದು ಮರ ಕಾಣಿಸಲ್ಲ ನಿಮ್ಗೆ. ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲಿ ಎಲೆಕ್ಷನ್ ನಡೀತಾ ಇತ್ತಲ್ಲ, ಅದೇ ಇದು ಎಲೆಕ್ಷನ್. ಇದು ಮೇಳ ಎಲ್ಲಿ ನಡೀತಾ ಇದೆ? ನಮ್ಮ ಕೋಲಾರಲ್ಲಿ ತೆಂಗಿನಕಾಯಿ 50 ರೂಪಾಯಿ, ಇವ್ರು ಬೆಂಗಳೂರಲ್ಲಿ 30 ರೂಪಾಯಿ ಕೊಡ್ತಾ ಇದ್ದಾರಪ್ಪ. ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ, 30 ರೂಪಾಯಿ. ಎಷ್ಟಣ್ಣ ತೆಂಗಿನಕಾಯಿ? 30-60. ಓಹೋ, ಇದು 30 ರೂಪಾಯಿ ಅಂತ, ಅದು 60 ರೂಪಾಯಿ ಅಂತ. ಕೆಂದೆಳ್ನೀರು ಇದೆ. ದಾರಿಗೆ ಗೊತ್ತಿಲ್ದಿರಾ ನಾವು ಕೇಳ್ಕೊಂಡು ಬಂದ್ವಿ. ಆಕ್ಚುಲಿ ನಮಗೆ ಆಟೋನು ದಾರಿ ತಪ್ಪಿಸ್ಬಿಟ್ಟಿದೆ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿರಲಿಲ್ಲ. ಇವಾಗ ಇಲ್ಲಿ ಫುಲ್ ರಶ್ ಇದೆ, ಹೋಗ್ತಾ ಇದ್ದೀನಿ ಹಿಂಗೇನೆ. ಇನ್ನು ಎಲ್ಲಿದೆಯೋ ನೋಡೋಣ, ಓಕೆನಾ? ನಾನು ಮಾರ್ಕೆಟಲ್ಲಿ KR-ಪುರಮಲ್ಲಿ ಇಳಿದಾಗ ಅವನು ಆಟೋವನ್ನು ಬೇರೆ ಕಡೆ ಕರ್ಕೊಂಡು ಬಿಟ್ಬಿಟ್ಟಿದ್ದಾನೆ. ಸಜ್ಜನರಾವ್ ಆ ಕಡೆಗೆ ಬಿಟ್ಬಿಟ್ಟಿದ್ದಾನೆ, ಈ ಕಡೆಗೆ ಬಿಡಬೇಕಾಗಿತ್ತು. ಸಜ್ಜನರಾವ್ ಸರ್ಕಲ್ ಅಂತ ಹೇಳಿದ್ವಿ, ಅವನು ಆ ಕಡೆ ಕರ್ಕೊಂಡೋಗಿ ಬಿಟ್ಬಿಟ್ಟ ಅಷ್ಟೇ. ಇದು ನ್ಯಾಷನಲ್ ಪಾರ್ಕಲ್ಲಿ ಇರೋದು. ಆಟೋದಲ್ಲಿ ಬಂದರೆ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ಬೇಕು. ಅವರು ಇಲ್ಲಿಗೆ ಕರ್ಕೊಂಬಂದ್ಬಿಡ್ತಾರೆ ಆಟೋವರು. ಇಲ್ಲಿ ನಡೀತಾ ಇದೆ, ಇನ್ನು ಒಳಗಡೆ ಹೋಗೋಣ. ಇವಾಗ ಆಚೆನೇ ಇದ್ದೀವಿ, ಒಳಗಡೆ ಸಖತ್ ರಶ್ ಇದೆ. ಏನೇನು ಎಲ್ಲ ಇದೆ. ಇಟ್ಕೊಂಡಿರೋದು ಚೇಪೆಕಾಯಿ, ಖಾರ ಬಾತು, ಪೊಂಗಲ್ಲು, ಮೊಸರನ್ನ ಅಂತ ಹೇಳ್ತಾನೆ. ಇದನ್ನ ತಗೊಂಡಂಗೆ ಮಾಡೋದಾ? ಕಳ್ಳೆಕಾಯಿ, ಫುಲ್ ಕಳ್ಳೆಕಾಯಿ ಇದೆ. ಇಲ್ಲಿ ಬಂದ್ಬಿಟ್ಟಿದ್ದೀವಿ. ಈಗ ನಾವು ಅವರೆಕಾಳು ಮೇಳ ಏರಿಯಾಗೆ ಬಂದಿದ್ದೀವಿ. ನನಗೆ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬಂದು ಕೊನೆಗೆ ಇವಾಗ ಬಂದಿದ್ದೀನಿ. ಒಳಗಡೆ ಹೋಗೋಣ. ಜನ ಸಿಕ್ಕಾಪಟ್ಟೆ ಇದ್ದಾರೆ. ಸಾರಿ, ಜನ ಹಿಂಗೆ ಸೇರಿದ್ದಾರೆ ಒಳಗಡೆ. ಇದೇನಿದು ಅವರೇ ಮೇಳ ಎಲ್ಲಿದೆ? ಇಲ್ಲೇನಾ? ಎಲ್ಲಿದೆ ಮೇಳ? ಅವರೇ ಮೇಳ ಎಲ್ಲಿದೆ? ಇಲ್ಲೇ ಇದೆಯಾ? ಒಳಗಡೆ ಇದೆಯೇನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಒಳಗಡೆ ಇದೆಯಾ?
ಇದು ನ್ಯಾಷನಲ್ ಪಾರ್ಕ್ ಅಂತ, ಇಲ್ಲಿ ಆಟ ಆಡ್ತಾರೆ. ಈ ಕಡೆಗೆ ಮೇಳ ಇದೆ. ಓಹೋ, ಇಲ್ಲಿ ಲೈಟು ಗೀಟು ಫುಲ್ ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಇಲ್ಲಿ ಸ್ವಲ್ಪ ನೀರು ಬಂದು ಗಜಿ ಬಿಜಿ ಆಗಿದೆ ಅಷ್ಟೇ. ನಲ್ಲಿ ಪೈಪ್ ಇಲ್ಲಿ ಹಾಕಿದ್ದಾರೆ. ಸ್ಟೇಜ್ ಕೂಡ ಇದೆ. ಇಲ್ಲಿ ಸ್ಟೇಜಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಓಕೆನಾ, ಇನ್ನು ಇದು ಒಳಗಡೆ ಬಂದಿದ್ರೆ ಗಾಯ್ಸ್, ಫುಲ್ ರಶ್ ಇದೆ. ಇಲ್ಲಿ ಮ್ಯೂಸಿಕ್ ಎಲ್ಲ ಇದೆ. ಸಾಯಂಕಾಲ ಮ್ಯೂಸಿಕ್ ಎಲ್ಲ ಸ್ಟಾರ್ಟ್ ಆಗುತ್ತೋ ಏನೋ. ಇಲ್ಲಿ ಪುಟ ಇಲ್ಲಿ ಇವಾಗ ಇಲ್ಲಿ ಕೌಂಟ್ರ್ ಬಂದಿದೆ. ಇಲ್ಲಿ ಒಳಗಡೆ ಹೋಗಿ ಎಂಟ್ರಿ ಫೀಸ್ ಇದೆಯಲ್ಲ ನೋಡೋಣ. ಈ ಕಡೆಗೆ ಇದೆ. ಫಸ್ಟ್ ಏನೇನು ನೋಡ್ಕೊಂಬರೋಣ. ಸೊ ನನಗೆ ಇವತ್ತು ಅವರೇ ಕಾಳು ಮೇಳಕ್ಕೆ ಬಂದಿದ್ದೀವಿ. ಜನ ಫುಲ್ ಇದ್ದಾರೆ. ಶಿಲ್ಪಿ ಜನಗಳೆಲ್ಲ ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಸೊ ಕೇಳೋಣ. ಒಬ್ಬರಿಗೆ 100 ರೂಪಾಯಿ ಅಂತೆ. ನಾವು 3 ಜನಕ್ಕೆ 300 ರೂಪಾಯಿ ಬೇಡ. ಇಲ್ಲಿ ನಾವು ಕ್ರೌಡ್ ಜಾಸ್ತಿ ಇರೋ ಕಡೆನೂ ಓಟ್ ಬರೋಣ. ಅದರಿಂದ ಸುಮ್ಮನೆ ಯಾಕೆ, ಅದೇ ಫುಡ್ ಅಲ್ಲೂ ಸಿಗುತ್ತೆ. ಅಲ್ಲಿ ಕ್ರೌಡ್ ಕಮ್ಮಿ ಇರುತ್ತೆ ಅಂತ ಅಲ್ಲಿ ಟೋಕನ್ ಇಕ್ಕಿದ್ದಾರೆ ಅಷ್ಟೇ. ಅಲ್ಲಿ VIP ಕೌಂಟ್ ನೋಡಿ, ಇಲ್ಲೇ ಸಿಗುತ್ತೆ ಅದೆಲ್ಲನೂ. ಏನು ಗೊತ್ತಾ ಪಿಲ್ಮರಿ, ಏನು ಅಷ್ಟೊಂದು ರಶ್ ಇಲ್ಲ. ನಾವು ಸುಮ್ಮನೆ ಅಲ್ಲಿ ಹೋಗೋದು ಏನಕ್ಕೆ ಇಲ್ಲಿ. ಟೋಕನ್ ಏನಕ್ಕೆ ಸುಮ್ಮನೆ. ಇದೇನಿದು ಅವರೇ ಬೇಳೆ. ಎಲ್ಲಿಲ್ಲ ಆಟ ಆಡೋಕ್ಕೆ ಎಲ್ಲೈತೆ ನಿಂತಲ್ಲ. ಅದಕ್ಕೂ ದುಡ್ಡು ಕಟ್ಬೇಕು, ಅದೇನು ಫ್ರೀ ಆಗಲ್ಲ. ಇದು ಪಾನಿಪುರಿ. ಇದು ಅವರೇ ಬೇಳೆ ಇದೆ. ಪಾನಿಪುರಿನ ಏನ್ ತರದ್ದು ಇದು? ಅವರೇ ಬೇಳೆದ ಮಾಮೂಲಿ ಅವರೇ ಬೇಳೆ ಪಾನಿಪುರಿ ಮಸಾಲಾ ಪುರಿ. ಇನ್ನು ಬಾಡ್ರಿ ನೋಡೋಣ, ಇನ್ನು ಏನೇನೋ ಐತೆ. ಇಲ್ಲಿ ಎಣ್ಣೆ ಎಲ್ಲ ಇದೆ. ಚಿಲ್ಲರೆ ಅಂಗಡಿನೂ ಇದೆ. ಇಲ್ಲಿ ನಿಮ್ಗೆ ಶಾಪಿಂಗ್ ಸಹ ಮಾಡ್ಬೋದು. ಇವಾಗ ತಿಂದವನೆ, ಅವಾಗಲೇ ಅವ್ನು ಹೊಟ್ಟೆ ಹಸ್ಬೋಯ್ತು. ಸಮಸ್ಯೆ ಮಾಡ್ತಾನೆ ನೋಡ್ಬಿಟ್ಟು ಅವನು. ಇಲ್ಲೇ ಅವರೇ ಬೇಳೆ ಐಟಮ್ ಏನೇನೋ ಇದೆ. ಏನೇನಿದೆ ಅಂತ ನೋಡೋಣ. ಇಲ್ಲಿ ಫುಲ್ ರಶ್ ಇದೆ. ಜಿಲೇಬಿ ಮಾಡ್ತಾರೆ. ಫುಲ್ ಕ್ರೌಡ್ ಇದೆ. ಇಲ್ಲಿ ಏನ ತಗೊಬೇಕು ಅಂದ್ರೆ ನೀವು ಇಲ್ಲಿ ಫುಲ್ ರಶ್ ಇದೆ. ಈ ಕಡೆ ಲೈನಲ್ಲಿ ಬಂದು ಇಲ್ಲಿ ನೀವು ತಗೊಬೇಕು. ಹಂಗೆ ಡೈರೆಕ್ಟ್ ಆಗಿ ಏನೋ ತಗೊಳಕ್ ಆಗೋದಿಲ್ಲ. ಪಕೋಡ ಇದೆ. ಅವರೇ ಬೇಳೆ ಪಕೋಡ, ಅವರೇ ಬೇಳೆ ಜಿಲೇಬಿ, ಅವರೇ ಬೇಳೆ ಗುಲಾಬ್ ಜಾಮೂನ್. ಸ್ವಾತಿ ಕೌಂಟರ್ ಅಂತ ಇವತ್ತು. ಸ್ವಾತಿ ಸ್ವೀಟ್ ಕೌಂಟರ್. ಇದು ಸ್ವೀಟ್ ಕೌಂಟರ್. ಇಲ್ಲಿ ನಿಮ್ಗೆಲ್ಲ ಸ್ವೀಟ್ ಸಿಗುತ್ತೆ. ಇನ್ನೂ ಒಂದು ಕಡೆ ಹೋಗೋಣ. ಜಿಲೇಬಿ, ಗುಲಾಬ್ ಜಾಮೂನ್, ಪಕೋಡ ಎಲ್ಲ ಅವರೇ ಬೇಳೆದು. ಇದು ಅಂದ್ರೆ ನೀವು ಇಲ್ಲಿ ತಗೊಬೇಕು ಅಂದ್ರೆ ಲೈನಲ್ಲಿ ಹೋಗ್ಬೇಕು. ಒಂದು ಅರ್ಧ ಗಂಟೆ ಲೈನಲ್ಲಿ ನಿಂತ್ಕೊಂಡಿದ್ದು ಬರ್ಬೇಕು ಅಷ್ಟೇ. ನಾವೇನು ಆಡ್ಸಲ್ಲ, ಅದಕ್ಕೆಲ್ಲ ದುಡ್ಡು ಕೊಡ್ಬೇಕು. ಯಾರು ಫ್ರೀ ಆಗಿ ಮಾಡ್ಸಲ್ಲ. ಅಲ್ಲಿ ಬಂದಿರೋದು ಅವರೇ ಬೇಳೆ ತಿನ್ನೋಕೆ ಅಷ್ಟೇ. ನೀನೇನು ತಿನ್ನಂಗಿಲ್ಲ. ಇಲ್ಲಿ ಧೂಪ್ ಅಂತ ಇದೆ ನೋಡಿ. ಇಲ್ಲಿ ಐಸ್ ಕ್ರೀಮ್ ನಡೀತಾ ಇದೆ. ಏನು ಐಸ್ ಕ್ರೀಮ್ ನೋಡಿ ಬನ್ನಿ. ಇದು ನೋಡಿ ಐಸ್ ಕ್ರೀಮ್ ಇದು. ಅದಕ್ಕೆ ಮೆತ್ತಿಸ್ತಾರೆ, ಆಮೇಲೆ ಅದನ್ನ ಕಟ್ ಮಾಡಿ ಕೊಡ್ತಾರೆ. ನೀವು ಫ್ರೂಟ್ಸ್ಗಳೆಲ್ಲ ಹಾಕಿ. ದರ್ಶ ಕಿಚನ್ ಅಂತೆ ನೋಡಿ. ಎಲ್ಲ ಫ್ಲೇವರ್ಸ್ ಹಾಕಿದ್ರೆ ಇದನ್ನ ಕಟ್ ಮಾಡಿಕೊಡ್ತಾರೆ. ಹೆಂಗೆ ಕಟ್ ಮಾಡಿಕೊಡ್ತಾರೆ ನೋಡೋಣ. ಆಮೇಲೆ ಬರೋಣ ಬನ್ನಿ. ಇನ್ನು ಒಳಗಡೆ ಎಲ್ಲ ನೋಡ್ಕೊಂಬರ. ಇನ್ನು ಬೇಕಾದ ಸ್ಟಾಲ್ಗಳಿದಾವೆ. ಏನಿದು? ಚಪಾತಿ ದೋಸೆಗೆಲ್ಲ ಯೂಸ್ ಮಾಡ್ಬೋದು. ಸ್ಯಾಂಪಲ್ ನೋಡಿ. ಏನಿದು? ಈರುಳ್ಳಿ ಗೊಜ್ಜು, ಮೆಣಸಿನ್ಕಾಯಿ ಗೊಜ್ಜ ಅಂತೆ. ನಾನಂತೂ ತಗೊಳಲ್ಲ, ಸುಮ್ಮನೆ ಟೇಸ್ಟ್ ನೋಡ್ಬೋದಾ? ಫ್ರೀ ಆಫ್ ಕಾಸ್ಟ್. ಇನ್ನ ನೀನೇ ಹೇಳ್ಬಿಟ್ಟ ತಿನ್ ನೋಡಿ. ನನ್ ದುಡ್ಡು ಕೊಡಲ್ಲ. ಆನಿಯನ್ ಫ್ಲೇವರ್ ಚೆನ್ನಾಗಿದೆ, ನಿಜವಾಗ್ಲೂ ಆನಿಯನ್ ಫ್ಲೇವರ್ ಚೆನ್ನಾಗಿದೆ. ಆಮೇಲೆ ಇದೇನು ಫ್ಲೇವರ್ ಅಮ್ಮ? ಬೀಟರ್ ಗಾರ್ಡ್ ಫ್ಲೇವರ್ ಅಂತೆ. ನೋಡೋಣ ಏನು ಚೆನ್ನಾಗಿದೆ. ಇದು ಆನಿಯನ್ಗಿಂತ ಬೀಟರ್ ಗಾರ್ಡ್ ಸಕ್ಕತ್ತಾಗಿದೆ. ಇವಾಗ ಇದು ಮ್ಯಾಂಗೋದಾ? ಇದು ಮ್ಯಾಂಗೋದಂತೆ. ಟೇಸ್ಟ್ ನೋಡೋಣ ಹೆಂಗಿದೆ. ನಾನು ಬೀಟರ್ ಗಾರ್ಡ್ದು ಚೆನ್ನಾಗಿತ್ತು, ಆನಿಯನ್ದು ಚೆನ್ನಾಗಿತ್ತು. ಆನಿಯನ್ ಫ್ಲೇವರ್ ಅಂತೂ ಸಕ್ಕತ್ತಾಗಿದೆ. ಇದು ಮ್ಯಾಂಗೋ. ಏನ ಕಾಳುಗಳು ಸಿಗ್ತಾವಲ್ಲ, ಏನ್ ಕಾಳಿದು? ಉದ್ದಿನ ಬೇಳೆನಾ?
ಕಡಲೆಬೇಳೆ ಚೆನ್ನಾಗೈತೆ. ಆನಿಯನ್ ಸಖತ್ತಾಗಿದೆ, ಬೀಟರ್ ಗಟ್ ಸಖತ್ತಾಗಿದೆ ಮ್ಯಾಂಗೋಗಿಂತ. 270 ಇದೆ, 300 ಗ್ರಾಮ್ 120 ಇದೆ, 135 ಇರೋದು 120. ಇದೆಷ್ಟು ಡಬ್ಬ ಬಾಟಲು? 300 ಗ್ರಾಮ್ 320 ರೂಪಾಯಿ. ಇವು ಪ್ಯಾಕೆಟ್ 70. 200 ಗ್ರಾಮ್ 70 ರೂಪಾಯಿದಾ? ರಾಗಿ ದೋಸೆ ಮಿಕ್ಸ್ ಕೂಡ ಇದೆ ಇಲ್ಲಿ. ರಸಂ ಪೇಸ್ಟ್ ಇದೆ. ರಸಂ ಪೇಸ್ಟ್ ಕೂಡ ಇದೆ ಅಂತ ಇವ್ರ ಹತ್ರ. ಓಕೆ, ಇದೇನಿದು? ರುದ್ರಾಕ್ಷಿ. ಇದು ಮೆಡಿಟೇಷನ್ಗೆ ರುದ್ರಾಕ್ಷಿ. ಇವ್ರದೇನ್ ಕೌಂಟ್ರು? ಇದು ಐಸ್ ಕ್ರೀಮ್ ತೋಟ. ಐಸ್ ಕ್ರೀಮ್ ಏನ್ ತಿನ್ನಲ್ಲ ನಾವು. ಹೇಳಿ ಏನು ಅಪ್ಪ, ನಿಂಗ್ ನೋಡಿದ್ದೆಲ್ಲ ಬೇಕು ಬಾಪ. ಸೊ ಈ ಕಡೆ ಇದೆಲ್ಲ ಆಯ್ತು, ಇನ್ನು ಹಿಂಗೆ ಹೋಗೋಣ. ತಾಜಾ ಹಣ್ಣುಗಳು, ಇಲ್ಲಿ ತಾಜಾ ಹಣ್ಣುಗಳು ದೊರೆಯುತ್ತವೆ. ಹೆಚ್ಚಿಕೊಡ್ತೀನಿ ಎಲ್ಲಿ ಪುಟ್ಟ? ಇದು ಎಣ್ಣೆ, ಇದು ಮಸಾಲ, ಇದು ಪಟೋಟ ಇಟ್ಟು ಹಾಕಿಕೊಂಡಿದೆ. ಟೋರ್ನೆಂಡೋ, ಪಟೋಟೋ ಟೋರ್ನೆಂಡೋ. ಓಕೆ, ಖುಷಿ ಆಗ್ತಾಯಿಲ್ಲಪ್ಪ? ಖುಷಿ ಆಗ್ತಾಯಿಲ್ಲ? ಎಲ್ಲೋ ಹೆಂಗ ಹೋಗ್ಬಿಟ್ರಿ ಹೆಂಗೆ ಪುಟ್ಟ ನೀನು? ವಿಡಿಯೋ ಮಾಡ್ತಾ ಇದ್ದ? ಬರ್ರಿ ಇಲ್ಲಿ ಬನ್ರಿ, ಇವರು ಟೀ ಕಾಫಿ ಮಾಡ್ತಾ ಇದಾರೆ. ATR ಟೀ ಕಾಫಿನೂ ಇದೆ ಇಲ್ಲಿ. ಎಷ್ಟು ಕಾಫಿ? ಟೀ ಕಾಫಿ 230, 150 ml ಇದ್ದಂಗಿದೆ. ಟೀ ಕೆಟ್ಲಿ ಕೂಡ ಮಾಡ್ತೀರಾ ನೀವು? ಇವರು ಟೀ ಕೆಟ್ಲಿ ಕೂಡ ಇಟ್ಟಿದ್ದಾರೆ ಸೇಲ್ಗೆ. ಟೀ ಕಾಫಿ ಎಲ್ಲ ಇದೆ ಇಲ್ಲಿ. ಯಾರು ನೋಡ್ಬಿಟ್ಟ? ಈ ಕಡೆ ಬಟ್ಟೆಗಳಿದೆ, ಬುಕ್ಸ್ ಇದಾವೆ, ಮ್ಯಾಟ್ ಇದೆ ಇಲ್ಲಿ. ಅವಾಗ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀವಲ್ಲ, 25 ರೂಪಾಯಿ ಮ್ಯಾಟು, 100 ರೂಪಾಯಿ ಮ್ಯಾಟು ಅಂತ ಇದೆ. ಅದು ಎಷ್ಟಿದು ಒಂದು ಮ್ಯಾಟು? ಹಲೋ, ಕೇಳಿಸ್ತಾ ಇದೆ. ಭಗವದ್ಗೀತಾ ಎಲ್ಲ ಬುಕ್ಸ್ಗಳು. ಭಾರತದಲ್ಲಿ ಹಿಂದೂಗಳು 100 ಕೋಟಿ ಜನ ಇದ್ದಾರೆ, ಆದ್ರೆ ತುಂಬಾ ಕಮ್ಮಿ ಭಗವದ್ಗೀತೆ ಸೇಲ್ ಆಗಿದೆ ಬುಕ್ಸ್. ಬನ್ನಿ ತಗೊಳ್ಳಿ, ನೀವು ತಗೊಳ್ಳಿ. ಕೃಷ್ಣ ಸ್ಟೋರೀಸ್ ಇದೆ, ಕೊಡಿ. ಕೃಷ್ಣ ಸ್ಟೋರಿ ತಗೊಳ್ಳಿ, ಮಕ್ಕಳಿಗೆ ಒಳ್ಳೆ ಜ್ಞಾನ ಕೊಡಿ. ಬುಕ್ಕುಗಳು ಓದೋ ಜ್ಞಾನ ಬೆಳೆಸಿ, ಬುಕ್ ಓದೋ ಸಂಸ್ಕೃತಿ ಬೆಳೆಸಿ, ಮಕ್ಕಳಿಗೆ ಒಳ್ಳೆಯದನ್ನ ಹೇಳ್ಕೊಡಿ. ಏನಿದು? ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಮುರಿಂಗಾ ಪೌಡರ್ ಬಂದಿದೆ. ಇದು ನೀವೇನು ಮುರಿಂಗಾ ಪೌಡರ್ ಮಾಡ್ತಾ ಇರೋರು? ಚೆನ್ನಾಗೈತಾ? ಮುರಿಂಗಾ ಪೌಡರ್, ಮುರಿಂಗಾ ಟೇಸ್ಟ್ ಇದೆ. ಸೂಪ್ ಬರುತ್ತೆ, ಮುರಿಂಗಾ ಸೂಪ್ ಬರುತ್ತೆ. ಏನಮ್ಮ ಇದು? ಮುರಿಂಗಾ ಸೂಪ್. ಮುರಿಂಗಾ ಸೂಪಾ? ಪೌಡರ್. ಇದು ಮುರಿಂಗಾ ಪೌಡರ್ ಅಂತ, ಚಟ್ನಿ ಪೌಡರ್ ಚೆನ್ನಾಗಿದೆ. ಮುರಿಂಗಾ ಪೌಡರ್ ತುಂಬಾ ಚೆನ್ನಾಗಿದೆ ಟೇಸ್ಟ್. ಮೋದಿನೂ ಸಹ ಮುರಿಂಗಾ ಪೌಡರ್ಗೆ ತುಂಬಾ ಇದು ಕೊಟ್ಟಿದ್ರು ತಿನ್ಬೇಕು ಅಂತ. ಇದು ಕಂಪನಿ ಇದು ಪೌಡರ್. ಇದು ಪೌಡರ್ ಅಂತ, ಮುರಿಂಗಾ ಪೌಡರ್ ತಿನ್ನಿ, ಆರೋಗ್ಯವಾಗಿರಿ. ಪಾಪ್ಕಾರ್ನ್ ಇದೆ, ಐಸ್ ಕ್ರೀಮ್ ಇದೆ, ಎಲ್ಲ ಬ್ರ್ಯಾಂಡೆಡ್ ಅವ್ರು ಬಂದು ಇಲ್ಲಿ ಸ್ಟಾಲ್ ಹಾಕೊಂಡ್ರೆ. ಯಾಕಂದ್ರೆ ಕಡಲೆ ಬೀಜ ಟೇಸ್ಟ್ ನೋಡಿ, ಕೊಡಿ. ಕಡಲೆ ಬೀಜ ಶಾಂಪಲ್ ಟೇಸ್ಟ್ ಕೊಡಿ, ನೋಡಿ ಹೇಗಿದೆ. ಕಡಲೆ ಬೀಜ ಶಾಂಪಲ್ ಕೊಟ್ಟಿದ್ದಾರೆ. ಏನ್ ಕಂಪನಿ ಹೆಸರು? SSV. ಸೂಪರ್ ನೆಟ್ಸ್. ಚೆನ್ನಾಗಿದೆ, ನಿಜಾಗ್ಲಿ ಚೆನ್ನಾಗಿದೆ. 5-6 ಫ್ಲೇವರ್ ಇದೆ ಅಂತ. ಎಷ್ಟೊಂದು ಪ್ಯಾಕೆಟ್? ಬರೀ 50 ರೂಪಾಯಿ ಒಂದು ಪ್ಯಾಕೆಟ್. ಒಂದೇ ಒಂದು ಪ್ಯಾಕೆಟ್ ಕೊಡಿ. ಯಾವ್ದು ಇವಾಗ ನಂಗೆ ಕೊಟ್ಟಿದ್ದು ಯಾವುದು? ಇದು ನನ್ನ ಶ್ರೀಮತಿಗೆ 50 ರೂಪಾಯಿ. ಇದು ಮೋಸ್ಟ್ಲಿ ಒಂದು 50 ಗ್ರಾಮ್ ಇದ್ದಂಗೆ. ಎಷ್ಟಿದೆ? 90 ಗ್ರಾಮ್. 50 ಗ್ರಾಮ್ಗೆ 90 ರೂಪಾಯಿ, ಪರವಾಗಿಲ್ಲ, ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ನನಗೆ ಇಷ್ಟ ಆಯ್ತು, ಚೆನ್ನಾಗಿದೆ. ಸಾಕು, ಒಂದೇ ಜಾಸ್ತಿ ದುಡ್ಡು ಖರ್ಚು ಮಾಡಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡು. ಏನು
ಇನ್ನೂ ಬೇಕಾದಷ್ಟು ಕಡೆ ನೋಡ್ಬೇಕಲ್ಲ. ಫುಲ್ ಕ್ರೌಡ್ ಇದೆ ಇವಾಗ. ಯಾರ್ದು ಇದು ಕಂಪನಿ? SSD ಫುಡ್ಸ್ ಅಂತ. ಯಾರಿದ್ರ ಸಂಪಾದಕರು, ಮಾಲೀಕರು ಯಾರು? ಮಾಲೀಕರು ಬಂದು ರಘುನಾಥ್ ಅಂತ ಹೇಳಿ. ರಂಜಿತಾ ರಘುನಾಥ್ ಅಂತ ಹೇಳಿ. ಹೌದಾ? ಎಲ್ಲಿದು ಮ್ಯಾನುಫ್ಯಾಕ್ಚರಿಂಗ್? ಜಯನಗರ ತಾಲೂಕು ಬೈಸಂದ್ರ ಅಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಇದು ಇಲ್ಲ ತಗೊಂಡು ಸೆಲ್ ಮಾಡಿ. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಗುಡ್. ಇವರೆಲ್ಲ ಯಾರು? ಇವರೆಲ್ಲ ಇವೆಲ್ಲ ಸ್ಟಾಫ್. ಒಳ್ಳೆ ಚೆನ್ನಾಗಿದೆ. ಇಂದ ಪುಟ್ಟ ಬನ್ರಿ, ಈ ಕಡೆ ಬನ್ರಿ. ಈ ಕಡೆ ಬನ್ರಿ. ಫುಲ್ ಕ್ರೌಡ್ ಇದೆ ಇವಾಗ, ಜನ ಸಿಕ್ಕಾಪಟ್ಟೆ ಇದ್ದಾರೆ. ಆ ಕಡೆ VIP ಕೌಂಟರ್ ಅಂತ ಒಂದಿದೆ, ಅದಕ್ಕೆ 100 ರೂಪಾಯಿ ಕಟ್ಟಬೇಕು. ಈ ಕಡೆ ಆದರೆ ಫ್ರೀ ಓಪನ್ ಇದೆ, ಇಲ್ಲಿ ದುಡ್ಡು ಕಟ್ಟಂಗಿಲ್ಲ. ಇಲ್ಲೂ ಸ್ಟಾಲ್ಗಳಿದ್ದಾವೆ, ಅಂದರೆ ಇಲ್ಲಿ ಸ್ವಲ್ಪ ರಶ್ ಇರುತ್ತೆ. ಆದ್ದರಿಂದ ನಿಮಗೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಇಲ್ಲಿ ಕಡಲೆಬೇಳೆನೂ ಸಹ ಮಾಡ್ತಾ ಇದ್ದಾರೆ, ನೀರು ಇಟ್ಕೊಂಡಿದ್ದಾರೆ. ನೀನು ಹೇಳು, ಯಾರು ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಅಂತ ಹೇಳಿ. ಬಟ್ಟೆ ಅಂಗಡಿಗಳು ಅವತ್ತು ಇಲ್ಲ, ನೀರು ಕುತ್ಕೊಂಡು ಆರಾಮಾಗಿ ತಿನ್ಬೋದು, ರಿಲ್ಯಾಕ್ಸ್ ಆಗ್ಬೋದು. ಸೊ ಏನೇನಿದೆ ನೋಡೋಣ. ಫುಲ್ ರಶ್ ಇದೆ, ಎಲ್ಲೋಗಿ ಏನು ಸಿಕ್ತದೋ ಗೊತ್ತಿಲ್ಲ. ಇಲ್ಲಿ ಬರ್ಫಿ ಇದೆ, ಬಾ ತಗೊಳ್ಳೋಣ. ಇದು ತಗೊಳ್ಳೋಣ. ಎಷ್ಟಿದೆ ಒಂದು ಬಾಕ್ಸ್? ಚಿಕ್ಕ ಬಾಕ್ಸ್ ಅದಕ್ಕಿಂತ ಕಮ್ಮಿ 100 ಗ್ರಾಮ್ ಕೊಡಿ. 1/4 kg ಕಮ್ಮಿ ಅಲ್ವಾ? ಹಂಗಾದ್ರೆ 100 ಗ್ರಾಮ್ ಕೊಡಿ. ಇವು ಪೀಸುಗಳು ಇವೆಲ್ಲ ಹೆಂಗೆ? 30 ರೂಪಾಯಿ ಪೀಸಾ? 30 ರೂಪಾಯಿ ಪೀಸ್ ಅಂತ. ಬಾಮ ಈ ಕಡೆ ಮುಟ್ಬಾರ್ದು ಪುಟ್ಟ ಅವೆಲ್ಲಾನು. ಇದು 2 ಪೀಸ್ ಕೊಡಿ. ಟೋಕನ್ ತೊಳಿ ಸರ್, ಟೋಕನ್. ಟೋಕನ್ ಬರೋಕೆ ಎಷ್ಟೊತ್ತಾಗುತ್ತೆ? ಟೋಕನ್ ತೊಳಿ ಇನ್ನೇನು ಕೇಳ್ತಾರೆ ನೀವು? ನೋಡಿ ಕಣ್ಣಲ್ಲಿ ಕಾಣ್ತದೆ, ಕೈ ಇಟ್ಟು ನೋಡಿ ಮತ್ತೆ. ಟೋಕನ್ ತಗೊಂಡು ಬರ್ಬೇಕಂತ. ಟೋಕನ್ ತಗೊಂಡು ಬರೋ ಎಷ್ಟೊತ್ತಾಗುತ್ತೆ ಯಾರಿಗಿಲ್ಲ ನೋಡ. ಅದಕ್ಕೂ ಈ ಕಡೆ ಬನ್ರಿ. ಇಲ್ಲಿ ಏನ್ ತಗೊಬೇಕು ಅಂದ್ರೆ ಟೋಕನ್ ಒಂದು ಅರ್ಧ ಗಂಟೆ ಕಾಯ್ಬೇಕು, ಅದೇ ಬೇಜಾರು. ಹೋಗಪ್ಪ. ಇಲ್ಲಿ ಫ್ರೆಶ್ ಲೈಮ್ ಜ್ಯೂಸ್ ಅಂತೆ, ಗೋಲಿ ಸೋಡಾ ಅಂತ. ಈ ಕಡೆನೇನೆ ಬುಕ್ಸ್ ಇಲ್ಲಿದಾವೆ. ಬನ್ನಿ. ಇಲ್ಲಿ ಐಸ್ ಕ್ರೀಮ್ ಇದೆ. ಇಲ್ಲಿ ಪಾನಿಪುರಿ ಅಂಗಡಿ, ಇಲ್ಲಿ ಐಸ್ ಕ್ರೀಮ್, ಅವರೇ ಬೆಳೆ ಶಾಪ್. ಪಾನಿಪುರಿ ಯಾರು ತಿಂತಾರೆ? ಇದು ನಿಪ್ಪಟ್ಟು, ಯಂತ್ರದ ನಿಪ್ಪಟ್ಟು. ಇದು ಅವರೇ ಬೆಳೆ ನಿಪ್ಪಟ್ಟ, ಮಾಮೂಲಿ ನಿಪ್ಪಟ್ಟ? ಮಾಮೂಲಿ ನಿಪ್ಪಟ್ಟ. ಇಲ್ಲಿ ಇಡ್ಲಿ ತಿಂತೀರಿ ಯಾರಣ್ಣ ಮರಿ? ಇದು ಇಡ್ಲಿ, ಇಟ್ಕೊಂಡು ಬೆಳೆ ಸಾರು, ಗುಂತ್ಪಂಗ್ನ. ಇಲ್ಲಿ ಗುಂತ್ಪಂಗ್ನ ಹಾಕ್ತಾ ಇದಾರೆ, ಅದು ಇಡ್ಲಿ ಬೇಯಿಸ್ತಾ ಇದೆ. ಏನ ತಿಂತೀಯ ಪುಟ್ಟ? ಪಡ್ಡು ಏನ ತಿಂತೀಯ? ಪಡ್ಡು? ನೀನ್ ತಿಂತೀಯ ಪಡ್ಡು? ನಿಮ್ ಬೇಲ್ಪುರಿ ತಿಂತ್ಯಾ? ಓಕೆ, ಒಂದು ಬೇಲ್ಪುರಿ ಒಂದು ಪಡ್ಡು ತಗೋಣ ಇವಾಗ. ನೀನ್ ಆ ಕಡೆ ಹೋಗಿ ಒಂದು ಪಡ್ಡು ತಗೊಂಬ. 50 ರೂಪಾಯಿಗೆ ಒಂದು ಬೇಲ್ಪುರಿ. ಸೈಡ್ ಬಂದ್ಬಿಟ್ಟು ಇಲ್ಮರಿ. ಇದ್ರಲ್ಲಿ ಅವರೇ ಬೇಳೆ ಇದೆಯಲ್ಲ, ಇದ್ರಲ್ಲಿ ಅವರೇ ಬೇಳೆ ಇದೆ. ಚೆನ್ನಾಗಿದೆ ಪಿಲ್ಮರಿ, ಚೆನ್ನಾಗಿದೆ. ಗರ್ಗರಿಯಾಗಿ ಬೆಳೆ ಎಲ್ಲ ತುಂಬಾ ಚೆನ್ನಾಗಿದೆ. ಬಿಸಿ ತಟ್ಟೆ ಇಡ್ಲಿ, ಆ ಕಡೆ ಇದು ಪಡ್ಡು. ಬಿಸಿ ಬೇಡ, ತಣ್ಣಗಿರೋದೆ ಪಡಿ ಪರವಾಗಿ. 50 ರೂಪಾಯಿಗೆ ಎಷ್ಟು ಪಡ್ಡು? 5 60 ರೂಪಾಯಿಗೆ ಪಡ್ಡು ಮತ್ತೆ ಇಟ್ಕದ ಬೇಳೆ ಸಾರು. ಫುಲ್ ರಶ್ ಇದೆ, ಕ್ರೌಡ್ ಇದೆ. ಹೆಂಗಿದೆ ಪುಟ್ಟ? ಚೆನ್ನಾಗಿದೆಯಾ? ಕರ್ಮ ಹಾ, ಕುತ್ಕೋ. ಅಲ್ಲೆಲ್ಲ ಕುತ್ಕೊಬೇಕು ಅಂದ್ರೆ ಅಲ್ಲಿ ಶೆಡ್ ಇತ್ತಲ್ಲ, ಅಲ್ಲಿ ಕುತ್ಕೊಬೇಕು.
ಒಟ್ಟು ಒಳಗೂ ಸಹ ಅವರೇ ಬೇಳೆ ಇದೆ. ಚೆನ್ನಾಗಿದೆ, ಕರಂ ಕರಂ ಅಂತ ಅಲ್ವಾ? ಅವರೇ ಬೇಳೆಲು ಪಡ್ಡು ಇರೋದ್ರಿಂದ ನಿಮಗೆ ಕ್ರಿಸ್ಪಿಯಾಗಿ ಕರಂ ಕರಂ ಅಂತ ಸಿಗುತ್ತೆ, ಚೆನ್ನಾಗಿದೆ. ಇಲ್ಲಿ ನಿಮಗೆ ಅವರೇ ಬೇಳೆ ಒಬ್ಬಟ್ಟು ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಇದ್ದಾರೆ ಮಾಡ್ತಾರೆ. ಅವರು ತಿಂತಾ ಇದ್ದಾರೆ, ಹಿಟ್ಟು ಹಾಕ್ತಾ ಇದ್ದಾರೆ. ಈ ರೀತಿ ಮುಂದೆ ಇಕ್ಕಿ ಅವ್ರಿಗೆ ಕೊಟ್ಟದೇ ಇಷ್ಟ ಆಯ್ತು. ಗೊಜ್ಜಿದಾಯ್ತು, ಎಣ್ಣೆದಾಯ್ತು, ಅವ್ರು ಹೆಂಚ್ ಮೇಲೆ ಹಾಕ್ತಾರೆ. ಇವಾಗ ಅವ್ರು ಆ ಕಡೆ ಬಿಸಿ ಬಿಸಿ ಸುಡ್ತಾ ಇದ್ದಾರೆ, ಈ ಕಡೆ ಅವ್ರು ಈಗ ತಲಿಸ್ತಾ ಇದ್ದಾರೆ. ಬಂದು ಬಿಸಿ ಹೋಳಿಗೆ ಬಂದು ಇದ್ರ ಮೇಲೆ ಹಾಕಿದಾಗ ನೀಟಾಗಿ ಗುಚ್ತಾ ಇದ್ದಾರೆ. ಎಷ್ಟು ಬೇಗ ಬೇಗ ಕೆಲಸ ಆಗ್ತದೆ. ಹೋಳಿಗೆ ರೆಡಿ, ಅದಕ್ಕೆ ಹಾಕ್ತಾ ಇದ್ದಾರೆ. ನಿಮ್ ಮೂರೇ ಹೋಳಿಗೆ ಎರಡು ಇಲ್ಲಿ, ಎರಡು ಪಾರ್ಸಲ್, ಒಂದು ಇಲ್ಲೇ. ಎಷ್ಟು ಒಂದು ಹೋಳಿಗೆ? 30 ರೂಪಾಯಿ ಸರ್. 30 ರೂಪಾಯಿ ಒಂದು ಹೋಳಿಗೆ. ಬಿಸಿ ಬಿಸಿ ಹೋಳಿಗೆ ಸಿಗುತ್ತೆ, ಇಡ್ಲಿ ಸಿಗುತ್ತೆ. ಬನ್ನಿ, ಹೋಳಿಗೆ ನಮ್ಗೆ ಬೇಡ ಇವಾಗ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ನೋಡೋಣ ಇನ್ನು ಏನೇನಿದೆ. ಬಂಗಾರಪೇಟೆ ಚಾಟ್ಸ್ ಅಂತೆ, ಇನ್ನೂ ಸ್ಟಾಲ್ಗಳಿದಾವೆ. ಏನೇನಿದಾವೆ ನೋಡೋಣ. ಶ್ರೀ ವಾಸವಿ ಬಂಗಾರಪೇಟೆ ಚಾಟ್ಸ್. ವಾಸವಿ ಬಂಗಾರಪೇಟೆ ಚಾಟ್ಸ್ ಏನಿದೆ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಬೇಲ್ಪುರಿ ಹಾಕುವ. ಈ ಕಡೆ ಇದೆ ಪಾವ್ ಭಾಜಿ. ಪಾವ್ ಭಾಜಿ ಮಾಡ್ತಾ ಇದ್ದಾರೆ. ಪಾವ್ ಭಾಜಿ ಮಾಮೂಲಿ ಪಾವ್ ಭಾಜಿನ ಅವರೇ ಬೇಳೆ ಪಾವ್ ಭಾಜಿನ? ಅವರೇ ಬೇಳೆ ಪಾವ್ ಭಾಜಿ. ಇನ್ನು ಈ ಕಡೆನೂ ಇದ್ದಾವೆ, ನೋಡೋಣ ಬನ್ನಿ. ಫುಲ್ ಅವರೇ ಬೇಳೆ ಇದೆ. ತವಾ ಪಲಾವ್. ಅವರೇ ಬೇಳೆ ತವಾ ಪಲಾವ್ ಇದು. ಇದು ಅವರೇ ಬೇಳೆ ತವಾ ಪಲಾವ್ ರೆಡಿ ಇದೆ. ಪಲಾವು ಇಲ್ಲಿದೆ, ಮೊಸರು ಬಜ್ಜಿ ಇಲ್ಲಿದೆ, ಅದ್ರ ಮಸಾಲ. ಓಕೆ, ಇಲ್ಲಿ ಹೋಳಿಗೆ ಮಾಡ್ತಾ ಇದ್ದಾರೆ. ಏನು ಇಲ್ಲೂ ಮಾಡ್ತಾ ಇದ್ದಾರೆ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ನೋಡಿ. ಹಾ, ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಇದ್ಕಿದ ಬೇಳೆ ಸಾರು. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಇದ್ಕಿದ ಬೇಳೆ ಸಾರು. ಎಷ್ಟು ಟೋಕನ್? ಒಂದು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಆಗಲಿ 60 ರೂಪಾಯಿ ಒಂದು. ಅದ್ರ ಜೊತೆಗೆ ಇದ್ಕಿದ ಬೇಳೆ ಸಾರು. ನಿಮ್ಗೆ ಇತ್ತಿದ ಬೇಳೆ ಸಾರು, ಅದ್ರ ಜೊತೆಗೆ ಇದ್ಕಿದ ಬೇಳೆ ಸಾರು. ಒಂದು ರೊಟ್ಟಿ, ಇದ್ಕಿದ ಬೇಳೆ ಸಾರು. ಕೌಂಟರ್ ಕಡೆ ಹೋಗ್ಬಿಡಿ ಅಣ್ಣ. ಆ ಕಡೆ ಕೌಂಟರ್ ಬಂದು ಈ ಕಡೆಯಿಂದ ತಗೊಂಬಂದು ಈ ಕಡೆ ಸೈಡಿಗೆ ನಿಂತ್ಕೊಂಡು ತಿನ್ಬೇಕು. ಓಕೆ, ಕೊಡಮ್ಮ ಕೈಗೆ. ಮೇಲ್ಗಡೆ ತೋರಿಸೋ ಜನಗಳ ಬನ್ನಿ, ನಿಂಗೆ ತೋರಿಸ್ತೀನಿ ಇವಾಗ. ಅವರೇ ಬೇಳೆ ಏನ್ ಬೇಕೋ ಕಮೆಂಟ್ ಮಾಡು. ಅಕ್ಕಿ ರೊಟ್ಟಿ, ಅವರೇ ಬೇಳೆ ಪಾನಿಪುರಿ, ಅವರೇ ಬೇಳೆ ಪಾವ್ ಭಾಜಿ, ಅವರೇ ಬೇಳೆ ಎಲ್ಲ ಇದೆ. ಇಲ್ಲಿದೆ ಅವರೇ ಬೇಳೆ ಪಕೋಡ. ಎಷ್ಟಿದು ಒಂದು ಪ್ಯಾಕೆಟ್? ಒಂದು ಬಟ್ಲು 60. ಒಂದು ಪಕೋಡ ತಗೋ ಪುಟ್ಟ. ಒಂದು ಪ್ಯಾಕೆಟ್ ಪಕೋಡ ತಗೋ. ಅವರೇ ಬೇಳೆ ಕಾಳುಗಳು, ಅವರೆಕಾಳು ಫುಲ್ ರಶ್ ಇದೆ ಇಲ್ಲಿ. ಅವರೆಕಾಳು ತಗೊಳೋದು.
ವಾಸವಿ ಕಂಡಿಮೆಂಟ್ ಅಂತ ಇಲ್ಲೇನಿದೆ ಬೋಂಡ ಅವರೇ ಬೇಳೆ ಬೋಂಡ ಅವರೇ ಕಳೆ ಓಡಿ ಎಷ್ಟು ಅಣ್ಣ ಒಂದ್ ವಡೆ ಎಷ್ಟು 2 ಬರುತ್ತೆ 40 rupees ಬೋಂಡ 40 rupees 2 ಬರುತ್ತೆ 40 rupees ಅವರೇ ಬೇಳೆ ಬೋಂಡ ಅವರೇ ಬೇಳೆ ವಡೆ ಇನ್ನು ಆ ಕಡೆ ಏನೋ ಸಿಗುತ್ತೆ ನೋಡೋಣ ಬನ್ರಿ ಮೇಲ್ಗಡೆ ತೋರ್ಸು ಹಂಗೇನ್ ತೋರಿಸ್ತೀಯ ಅಕ್ಕಿ ರೊಟ್ಟಿ 60 ರೂಪಾಯಿ ಒಂದು ಟೋರ್ನೆಂಡೋ ಬೇಕಾಗಿಲ್ಲ ಗೋಬಿ ಮಂಚೂರಿಯನ್ ಕನ್ಸಲ್ ಹತ್ರ ನೀವು ಭೇಟಿ ಮಾಡ್ಬೋದು. ದೋಸೆ ಅವರೇ ಬೇಳೆ ದೋಸೆ ಒಂದ್ ತಿನ್ಬೇಕು ಏನ್ ದೋಸೆ ಅವರೇ ಬೇಳೆ ದೋಸೆ ಒಂದು ದೋಸೆ ಹಾಕ್ಸ್ಕೊಂಡು ತಿಂತೀನಿ ಅವರೇ ಬೇಳೆ ದೋಸೆ ಹಾಕ್ತಾ ಇದಾರೆ ಏನ್ ನಿಮ್ ಹೆಸರು ಚೆನ್ನಾಗಿ ಅವ್ರು ಹಾಕೋದು ಅಲ್ಲೊಂದ್ ಹಾಕ್ತಾ ಇದಾರೆ ಇಲ್ಲೊಂದ್ ಹಾಕ್ತಾ ಇದಾರೆ ಇವಾಗ ಹಾಕುವಾಗ ನೋಡೋಣ ಹೆಂಗ್ ಹಾಕ್ತಾರೆ ಅದು ಇದು ಎಲ್ಲ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಅವರೇ ಬೇಳೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನ ನೀರಿಂದ ಆಚೆ ತೆಗಿತಾ ಇದಾರೆ ಹಿಂಡ್ಬಿಟ್ಟು ಹಾಕ್ತಾ ಇದಾರೆ ಏನೇನ್ ಹಾಕ್ತಾರೆ ಚೆನ್ನಾಗಿ ಬಂದ್ಮೇಲೆ ಮಗ್ಸ್ ಹಾಕಿದ್ರೆ ದೋಸೆ ಬೆಂದು ಆದ್ರೆ ಚೆನ್ನಾಗಿ ರೆಡಿ ಆಯ್ತು ಅಷ್ಟೇನಾ ಕೊತ್ತಂಬರಿ ಸೊಪ್ಪು ಆಮೇಲೆ ಇದಕ್ಕೆ ಸಬ್ಬಕ್ಕಿ ಹಾಕಿದೆ ಸಬ್ಬಕ್ಕಿ ಟೇಸ್ಟ್ ಚೆನ್ನಾಗಿದೆ ಓಡಾಡಿ ಸುಸ್ತಾಗ್ಬಿಟ್ಟು ಎಲ್ಲ ಆಗ್ಬಿಟ್ಟಿದೆ ಎಲ್ಲಾನು ಆಗೋಯ್ತು ನಮ್ದು ಅವರೇಕಾಳು ಮೇಳ ಫುಲ್ ನೋಡ್ಕೊಂಡು ಇವಾಗ ಕೋಲಾರ್ಗೆ ರಿಟರ್ನ್ ಆಗ್ತಾ ಇದೀವಿ ವಿಡಿಯೋಗಳು ಇವಾಗ ಅದನ್ನ ವಿಡಿಯೋ ಮಾಡಕ್ಕೆ ಬಂದಿದ್ದು ನೋಡಿ ಇದೆಲ್ಲ ಹಿಂಗೆಲ್ಲ ಮಾಡಿ ಹಾಕ್ತೀರಾ ಇವೆಲ್ಲ ಮಾಡಿ ಹಾಕ್ತಿವಿ ಯೂಟ್ಯೂಬ್ ಹಾಕಿ ನಿಮ್ಗೆ ಯಾವ ತರ ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ನಮ್ಗೆ ಅದರಿಂದ ದುಡ್ಡು ಯಾವಾಗ ಏನ್ ಬರ್ತಾರ ನೋಡು ಎಷ್ಟು ಸರ್ ಇದು ಒಂದ್ ಬಾಕ್ಸ್ ಆರ್ಡರ್ ಬುಕ್ ಮಾಡಿ ತಗೊಂಡೋಗ್ ಕೊಡ್ತಾ ಇರತ್ತ ಪ್ಲಾಸ್ಟಿಕ್ ದ ಕಡ್ಡಿಗಳ್ದೇನಾ ಕಡ್ಡಿನೇ ಇಷ್ಟು ಫಿನಿಶಿಂಗ್ ಕೊಟ್ಟವ್ರ ನೋಡಪ್ಪ ಇವ್ರು ಇಷ್ಟು ಚೆನ್ನಾಗ್ ಮಾಡ್ತಾರೆ ಇವ್ರು ಇಲ್ಲೇ ಗುಡಿಸ್ಲ ಹಾಕೊಂಡು ಇಲ್ಲೇ ಕಡ್ಡಿಗಳು ಹಿಂಗೆಲ್ಲ ಮಾಡ್ತಾರೆ ಇವ್ರೆಲ್ಲ ಮನೆ ಶ್ರೀಮಂತರ ಮನೆಗಳಿದೆ ಲೈಟಿಂಗ್ ನೋಡು ಹಾ ಇದು ಮಕ್ಕಳಕುಂಟೆ ಸರ್ಕಲ್ ಒಕ್ಕರ್ಕುಂಟೆ ಸರ್ಕಲ್ ಮಕ್ಕಳಕುಂಟ ರೇ ಮಕ್ಕಳಕುಂಟೆ ಸರ್ಕಲ್ ಇದು ಇಲ್ಲಿಂದಾನೆ ಕರ್ಕೊಂಡು ಹೋಗಿದ್ದ ನಮ್ಗೆ ಆ ಕಡೆಯಿಂದ ಕರ್ಕೊಂಡು ಹೋಗಿ 60 ರೂಪಾಯಿ ಕೊಟ್ಟೆ ನೋಡ್ದಾ ಇದನ್ನ ಶಾಶ್ವತ ಇಬ್ಬಾಗೆ ಸಜ್ಜನ ಸರ್ಕಲ್ ಹಾ ಮಕ್ಕಳಕುಂಟೆ ಇದು ಮಕ್ಕಳಕುಂಟೆ ಸರ್ಕಲ್ ಅಂತೆ ಮಕ್ಕಳ ಕುಂಟೆ ಸರ್ಕಲ್ ಅಂತ ಯಾಕೆ ಹೆಸರು ಬಂತು ಮಕ್ಕಳ ಗುಡ್ಡ ಮಕ್ಕಳ ಗುಡ್ಡ ಮಕ್ಕಳ ಕೂಟ ಕೂಟ ಓಹೋ ಮಕ್ಕಳ ಕೂಟ ಚಿಲ್ಡ್ರನ್ಸ್ ಅಕಾಡೆಮಿ ಚಿಲ್ಡ್ರನ್ಸ್ ಕ್ಯಾಂಪ್ ಅಂತ ಕರಿಬಹುದು ಬರ್ತದೆ ಏನ್ ಅರ್ಥ ಮಾಡ್ಕೊಳಕ್ ಬರ್ತಾ ಇಲ್ಲ ಏನೋ ನನ್ಗೆ ಇದೇನಿದು ಅಲ್ಲ ಇದೇನ್ ಬಿಲ್ಡಿಂಗು ಬ್ರಿಟಿಷರ್ ಕಾಲದ್ದು ಅಲ್ಲ ಇದಕ್ಕೆ ಏನ್ ಹೆಸರಿಟ್ಟಿರ ಅಂತ ಇವೆಲ್ಲ ಕಾಲೇಜ್ ಇದು ಕಾಲೇಜಯ್ಯ ವೆಂಕಟರಮಣ ಸ್ವಾಮಿ ಇದು ತುಂಬಾ ಕೋಟೆ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಇದೆಲ್ಲ ಕೋಟೆಗಳದ್ದು ಬ್ರಿಟಿಷ್ ಕಾಲದ ನಮ್ಮ ಕೆಂಪೇಗೌಡರದ್ದು ಯಾರಿಗೆ ಹಾಸ್ಪಿಟ್ಲ್ ಒಳಗಡೆ ಅಂಡರ್ಗ್ರೌಂಡ್ ಆಯ್ತಾ ಸುರಂಗ ಅಂಡರ್ಗ್ರೌಂಡ್ ಮಾಡಿಟ್ಕೊಂಡಿದ್ದಾರೆ ಬ್ರಿಟಿಷ್ನವರು
ಸುರಂಗ ಮಾರ್ಗವಾಗಿ ಮಾಡಿಟ್ಕೊಂಡಿದ್ರು ಅವೆಲ್ಲಾನು. ಎಲ್ಲ ಸ್ಟ್ರಾಂಗ್ ನೋಡಿ. ಕೃಷ್ಣರಾಜಪೇಟೆ. ಇದು ಒಳಗಡೆ ಏನಿದೆ ಇವಾಗ? ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲು. ಈ ಗೌರ್ಮೆಂಟ್ ಹಾಸ್ಪಿಟ್ಲಾ? ಇದೆ ವಿಕ್ಟೋರಿಯಾ ಹಾಸ್ಪಿಟ್ಲು. ಇದು ಮುಂದ್ಗಡೆ ಕೋಟೆ ಅಲ್ವಾ? ಹೌದು, ಇದೆಲ್ಲ ಕೋಟೆ. ಇದೆಲ್ಲ ಕೋಟೆ. ಹಾಸ್ಪಿಟ್ಲು ಕೋಟೆ ಇದೆಲ್ಲ ಇದೊಂದಿದ್ರೆ ಮಾಡಿರೋದು. ಸೊ ಇದು ಆಂಜನೇಯ ದೇವಸ್ಥಾನ. ಗಣೇಶ್ ಕಾಸು ಕೊಟ್ಟ ಫೋನ್ ಪೇ ಊಟ. ಈ ಬಸ್ ಸ್ಟ್ಯಾಂಡ್ಗೂ ನನಗೂ ಒಂದು ಸಖತ್ತೊಂದು ದೊಡ್ಡ ಅನುಭವ ಇದೆ. ನೋಡಲ್ಲ ಕಟ್ಟೆ ಇದೆಯಲ್ಲ, ಆ ಕಟ್ಟೆ ನೋಡಿ. ಈ ಕಟ್ಟೆ ನೋಡಿ, ಕಟ್ಟೆ ತೋರಿಸ್ತೀನಿ ಬನ್ರಿ. ಹಳ್ಳಿ ಮರದ ಕಟ್ಟೆ. ಈ ಹಳ್ಳಿ ಮರದ ಕಟ್ಟೆಗೆ ನೋಡ್ರಿ, ಇದೆ ದೇವಸ್ಥಾನ. ಬೇಡ, ಗಣೇಶಿ ದೇವಸ್ಥಾನ, ಕೋಟೆ ಶ್ರೀ ಮುನಿ ಗಣಪತಿ ದೇವಾಲಯ, ವಿಕ್ಟೋರಿಯಾ ಹಾಸ್ಪಿಟಲ್. ಇಲ್ಲಿ ಮರ ಇದೆ ನೋಡಿ. ಈ ಮರಕ್ಕೂ ನನಗೂ ತುಂಬಾ ಹಳೆ ಫ್ರೆಂಡ್ ಮರ ಇದೆ. ಖುಷಿ ಬಿಟ್ಟ ಈ ಮರ ಇದೆಯಲ್ಲ ನೋಡಿ, ಈ ಮರ ಇದು ಐ ಥಿಂಕ್ ಇದೇ ಮರ. ಈ ಮರ ಇದೆ ನೋಡು, ಈ ಮರ ನನ್ ತುಂಬಾ ಹಳೆ ಮರ, ಫ್ರೆಂಡ್ ಮರ ಇದೆ. ಎಲ್ಗಡೆ ಎಲ್ಲ ಇದೆ ನೋಡಿ. ಇದೇ ಅಶ್ವತ್ಥ ಕಟ್ಟೆ ನೋಡಿ, ಇದೆ ಐತಲ್ಲ ನೋಡಿ, ಇದೆ ಅಶ್ವತ್ಥ ಕಟ್ ಮಾಡಿ. ಇದೆ ದೇವಸ್ಥಾನ ನೋಡಿ, ಇದೆ ದೇವರಿದೆ. ಇದು ನೋಡಿ, ಇದು ಮರ ಇದೆ ಅಶ್ವತ್ಥ ಕಟ್ಟೆ. ಒಂದು 40 ವರ್ಷದ ಹಿಂದೆ ಕಟ್ಟೆ ಮೇಲೆ ಕೂತ್ಕೊಂಡಿದ್ದೆ ನಾನು. ಬಸ್ಗಳೆಲ್ಲ ಇಲ್ಲಿ ಬರ್ತಾ ಇದ್ವು, ಮಳೆ ಆಯ್ತು. ಅವತ್ತು ಒಂದು ಹಳ್ಳಿಗೆ ಹೋಗ್ಬೇಕಾಗಿತ್ತು. ಒಂದು 20 ಗಂಟೆ ಹೊತ್ತು ಇದಾಗೋದು. ದೇವಸ್ಥಾನ ಎಲ್ಲ ಚೆನ್ನಾಗಾಗಿದೆ. 40 ವರ್ಷಕ್ಕೂ ಇವತ್ತು ತುಂಬಾ ವ್ಯತ್ಯಾಸ ಆಗೋಗಿದೆ. ಇಷ್ಟು ಜನಗಳು ಇರಲಿಲ್ಲ ಅವಾಗ, ಏನೂ ಇರಲಿಲ್ಲ. 40 ಗಂಟೆ ಆಗಿದೆ, ಬರ್ತಾ ಇದ್ರು ಬಸ್ಸುಗಳು ಇಲ್ಲಿ ಬರ್ತಾ ಇದ್ವು. ಅವಾಗ ದೇವಸ್ಥಾನನೂ ಇರಲಿಲ್ಲ ಇಲ್ಲಿ. 40 ವರ್ಷದ ನೆನಪು ಈ ಮರ ನಂಟು. ಸೊ ಈ ಮರದ ನಂಟು ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲೇ ಕೂತ್ಕೊಂಡು ಈ ಮರದ ಕೆಳಗಡೆ ಒಂದು ಕಥೆ ಇದೆ. ಆ ಮರದ ಕಥೆ ನಿಮ್ಗೆ ಹೇಳ್ತೀನಿ ಕೂತ್ಕೊಂಡು ಸರಿಯಾಗಿ. ಏನಾಗಿದೆ ಈ ಮರಕ್ಕೂ ನನಗೂ ಏನು ಸಂಬಂಧ ಅಂತ ನಿಮ್ಗೆ ಹೇಳ್ತೀನಿ. ಓಕೆ, ಈ ಮರದ ಕಥೆ ನಾನು ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಮರದ